Hi, hello, namaste. Welcome to Social Science Digital Class. Here I am Channappa Kanchi, Assistant Teacher Social Science, Morachi Desai Residential School, Jamapur or Siddhapur, Koppal District. Dear fans and students, this video discusses about social science lesson, and here I am going to use the PPT prepared by me. Now, let me start. We discuss about Akka Mahadevi. So, Akka Mahadevi was an enterprising woman in the Vachana movements of 12th century. 12ನೇ ಶತಮಾನದಲ್ಲಿ ವಚನ ಚಳುವಳಿಯಲ್ಲಿ ಭಾಗವಹಿಸಿದಂತ ದಿಟ್ಟ ಮಹಿಳೆ ಯಾರು ಅಂದ್ರೆ ಅಕ್ಕ ಮಹಾದೇವಿ. She has made a immense contribution to Vachana literature. ಕನ್ನಡ ವಚನ ಸಾಹಿತ್ಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. She was born in ಉಡುತಡಿ of Shivamogga district. ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಅಕ್ಕ ಮಹಾದೇವಿಯವರು ಜನಿಸಿದ್ರು ಮಕ್ಕಳೇ. Her father was ನಿರ್ಮಲಾ ಶೆಟ್ಟಿ and mother ಸುಮತಿ. ಅಕ್ಕ ಮಹಾದೇವಿಯವರ ತಂದೆ ನಿರ್ಮಲಾ ಶೆಟ್ಟಿ ಮತ್ತು ತಾಯಿ ಸುಮತಿ. Then birthplace of Akka Mahadevi in the map of Karnataka. This is the Shivamogga district. Udutadi of Shivamogga district. In this place, Akka Mahadevi born. Akka Mahadevi amassed in Shiva Bhakti since her childhood. ಇಲ್ಲಿ ಶಿವಭಕ್ತಿಯಲ್ಲಿ ಬಹಳಷ್ಟು ಮುಳುಗಿರ್ತಾ ಇದ್ರಂತೆ ತಮ್ಮ ಬಾಲ್ಯಾವಸ್ಥೆಯಲ್ಲೇ ಅಕ್ಕ ಮಹಾದೇವಿಯವರು. She claimed Akka Mahadevi Channamallikaarjuna himself to be her husband. ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಎಂದು ಅಕ್ಕ ಮಹಾದೇವಿಯವರು ಸಾರಿ ಹೇಳ್ತಾ ಇದ್ರಂತೆ ಮಕ್ಕಳೇ. Her parents forcibly got her married to King Kaushik. ಇವರ ತಂದೆ ತಾಯಿಗಳು ಬಲವಂತದಿಂದ ರಾಜನಾದಂತ ಕೌಶಿಕನೊಂದಿಗೆ ಮದುವೆ ಮಾಡಿಕೊಡ್ತಾರೆ. She found it a hindrance to her service to Guru Linga Jangama, so she left the palace. ತನ್ನ ಗುರು ಲಿಂಗ ಜಂಗಮ ಸೇವೆಗೆ ಅಡ್ಡಿಯಾಗಿದ್ದರಿಂದ ಅಕ್ಕ ಮಹಾದೇವಿಯವರು ತಮ್ಮ ಅರಮನೆಯನ್ನ ತ್ಯಜಿಸಿ ಬಿಡ್ತಾರೆ. Later she stayed at Anubhava Mandapa in Kalyana for some times. ಹೀಗೆ ಹೊರಟಂತ ಅಕ್ಕ ಮಹಾದೇವಿಯವರು ಕಲ್ಯಾಣದಲ್ಲಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಕೆಲವು ಕಾಲಗಳ ಕಾಲ ಅಲ್ಲಿ ತಮ್ಮ ವಚನ ಸಾಹಿತ್ಯವನ್ನ ಬೆಳಗಿದ್ರಂತೆ. There she wrote many vachanas under the pen name Channamallikaarjuna. ಅಲ್ಲಿ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಿಂದ ಅನೇಕ ವಚನಗಳನ್ನ ಅಕ್ಕ ಮಹಾದೇವಿಯವರು ರಚನೆ ಮಾಡ್ತಾರೆ. Then she was respected by all ಶಿವಶರಣಾಸ್. ಎಲ್ಲಾ ಶಿವಶರಣರಿಗೂ ಅಕ್ಕ ಮಹಾದೇವಿಯವರ ಬಗ್ಗೆ ಅಪಾರವಾದಂತ ಗೌರವ ಮತ್ತು ಕಾಳಜಿ ಇತ್ತಂತೆ. She left Kalyana and went to Srisaila towards the end of her life. ಅಲ್ಲಿಂದ ಪ್ರಯಾಣ ಬೆಳೆಸಿರ್ತಕ್ಕಂತಹ ಅಕ್ಕ ಮಹಾದೇವಿ ಕಲ್ಯಾಣದಿಂದ ಶ್ರೀಶೈಲಕ್ಕೆ ತೆರಳುತ್ತಾರೆ. ಅಂತಿಮವಾಗಿ ಅಲ್ಲಿಯೇ ತಮ್ಮ ಜೀವನವನ್ನ ಜೀವೈಕ್ಯವಾಗಿ ಶಿವೈಕ್ಯರಾಗ್ತಾ ಇದ್ದಾರೆ. ಸೊ she left her mortal body in the ಕದಳಿ ಫಾರೆಸ್ಟ್. ಅವರು ಕದಳಿ ವನದಲ್ಲಿ, ಶ್ರೀಶೈಲದ ಹತ್ರ ಬರ್ತಕ್ಕಂಥ ಕದಳಿ ವನದಲ್ಲಿ ಶಿವೈಕ್ಯರಾಗ್ತಾರೆ, ಅಂದ್ರೆ ಇಲ್ಲಿ ನಿಧನರಾಗ್ತಾರೆ ಅಂತ ಕೂಡ ಹೇಳ್ಬೋದು ಮಕ್ಕಳೇ. Dear student, love the very important vachanas of Akka Mahadevi. ತನು ಕರಗದವರಲ್ಲಿ ಮಜ್ಜನ ನೊಲ್ಲೆನಯ್ಯ ನೀನು, ಮನ ಕರಗದವರಲ್ಲಿ ಪುಷ್ಪವ ನೊಲ್ಲೆನಯ್ಯ ನೀನು, ಹದುಳಿಗಳದವರಲ್ಲಿ ಗಂಧಾಕ್ಷತೆಯ ನೊಲ್ಲೆಯ ನೀನು,
ಜ್ಞಾನ ಶುದ್ಧವಿಲ್ಲದವರಲ್ಲಿ ಧೂಪವನ್ನೊಲ್ಲೆನಯ್ಯ ನೀನು, ಅರಿವ ಕಣ್ಣರಿಯುವುದರಲ್ಲಿ ಆರತಿಯ ನೊಲ್ಲೆನಯ್ಯ ನೀನು, ತ್ರಿಕರ್ಣ ಶುದ್ಧವಿಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆನಯ್ಯ ನೀನು, ಪರಿಣಾಮಗಳಲ್ಲದವರಲ್ಲಿ ಇರಲೊಲ್ಲೆನಯ್ಯ ನೀನು, ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆಯಯ್ಯ ನೀನು, ಎನ್ನಲ್ಲಿ ಏನುಂಟೆಂದು ಎನ್ನ ಕರಸ್ಥಲವ ನಿಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ ಎನ್ನುವಂತ ವಚನ. ಹಾಗೆ ಒನ್ ಮೋರ್ ವಚನ ಆಫ್ ಅಕ್ಕ ಮಹಾದೇವಿ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಬಿಡದಿದ್ದರೆ ಬೆಂಬೆತ್ತಿತ್ತು ಮಾಯೆ, ಯೋಗಿಗೆ ಯೋಗಿನಿಯಾಗಿತ್ತು ಮಾಯೆ, ಸವಣಂಗೆ ಸವಣಿಯಾಗಿತ್ತು ಮಾಯೆ, ಯತಿ ಪರಕಿಯಾಯಿತ್ತು ಮಾಯೆ, ನಿನ್ನ ಮಾಯೆಗೆ ನಾನಂಜುವವಳಲ್ಲ ಚನ್ನಮಲ್ಲಿಕಾರ್ಜುನ ದೇವ ನಿಮ್ಮಾಣೆ. This is the beautiful vachanas of Akka Mahadevi. Thank you. Then I discuss about one more saint and one more Bhakti saint, Purandara Dasa, 1480 to 1564 Common Era. ನಾವೀಗ ತಿಳಿತಕ್ಕಂಥದ್ದು ಪುರಂದರದಾಸರ ಬಗ್ಗೆ 1480ರಿಂದ 1564 ಸಾಮಾನ್ಯ ಶಕೆಯಲ್ಲಿ ಪುರಂದರದಾಸರು ಜೀವಿಸಿದ್ರು ಮಕ್ಕಳೇ. ಸೊ he is one of the important person in Kannada Dasa literature. ಕನ್ನಡ ದಾಸ ಸಾಹಿತ್ಯದ ಪ್ರಮುಖ ಒಂದು ವ್ಯಕ್ತಿ ಶಕ್ತಿ ಇವರಾಗಿದ್ದಾರೆ ಮಕ್ಕಳೇ. ಪುರಂದರದಾಸ ವಾಸ್ ಬೋರ್ನ್ ಇನ್ ಪುರಂದರಗಡ. ಪುರಂದರಗಡದಲ್ಲಿ ಪುರಂದರದಾಸರು ಜನಿಸ್ತಾ ಇದ್ದಾರೆ. ಸೊ his original name was ಶ್ರೀನಿವಾಸ ನಾಯಕ. ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ ಅಂತ ಹೇಳಿ. His father was ವರದಪ್ಪ ನಾಯಕ and mother ಲೀಲಾವತಿ. ತಂದೆ ವರದಪ್ಪ ನಾಯಕ, ತಾಯಿ ಲೀಲಾವತಿಯವರಾಗಿದ್ದಾರೆ. Then wife ಲಕ್ಷ್ಮೀಬಾಯಿ was a religious woman. ಈ ಶ್ರೀನಿವಾಸ ನಾಯಕ ಅಲಿಯಾಸ್ ಪುರಂದರದಾಸರ ಹೆಂಡತಿ ಯಾರು ಅಂದ್ರೆ ಲಕ್ಷ್ಮೀಬಾಯಿ. ಈಕೆ ಒಬ್ಬ ಧರ್ಮನಿಷ್ಠ ಸ್ತ್ರೀಯಾಗಿದ್ಲು. ಪುರಂದರದಾಸ ಶ್ರೀನಿವಾಸ ನಾಯಕ್ ವಾಸ್ ಮಿಸರ್ ಅಂಡ್ ಆನ್ ಟೇಸ್ಟ್. ಇಲ್ಲಿ ಜಿಪುಣನು ಮತ್ತು ನಾಸ್ತಿಕನೂ ಆಗಿದ್ದ ಶ್ರೀನಿವಾಸ ನಾಯಕ. ಲೇಟರ್ he distributed all his wealth to the needy people and spent the rest of his Purandara Dasaru life in the thought of God. ಜಿಪುಣನು ನಾಸ್ತಿಕನಾದಂತಹ ಶ್ರೀನಿವಾಸ ನಾಯಕ ಭಗವಂತನ ಪರೀಕ್ಷೆಯಲ್ಲಿ ಸೋತು ಇಲ್ಲಿ ತನ್ನ ಸಂಪತ್ತನ್ನ ತ್ಯಾಗ ಮಾಡಿ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಇಲ್ಲಿ ಹೊರಡ್ತಾ ಇದ್ದಾರೆ. ಪುರಂದರ ದಾಸರಾಗಿ ಶ್ರೀನಿವಾಸ ನಾಯಕನು ಪುರಂದರ ದಾಸರಾಗಿ ಹೊರಡ್ತಾ ಇದ್ದಾರೆ ಭಗವಂತನನ್ನ ಅರಿಸಿ. He traveled to many places singing kirtanas and at last he reached Krishnadevaraya's court. ಇವರು ಕೀರ್ತನೆಗಳನ್ನ ಆಡುತ್ತಾ ಅನೇಕ ಊರುಗಳನ್ನ ಸುತ್ತಿ ಶ್ರೀ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಪ್ರಸಿದ್ಧ ಅರಸನಾದಂತ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದು ಸೇರ್ತಾರೆ. ವ್ಯಾಸರಾಯ gave him ದೀಕ್ಷಾ and called him as ಪುರಂದರ. ಇಲ್ಲಿ ಇರ್ತಕ್ಕಂಥ ವ್ಯಾಸರಾಯರು ಏನ್ ಮಾಡಿದ್ರು ಅಂದ್ರೆ ಪುರಂದರರಿಗೆ ಅಂದ್ರೆ ಶ್ರೀನಿವಾಸ ನಾಯಕನಿಗೆ ದೀಕ್ಷೆಯನ್ನು ಕೊಡ್ತಾರೆ. ಅವರು ಒಂದು ಹೊಸ ಹೆಸರನ್ನ ಕೂಡ ಅವರನ್ನ ಕರೀತಾರೆ ಶ್ರೀನಿವಾಸ ನಾಯಕರಿಗೆ. ಏನು ಅಂದ್ರೆ ಪುರಂದರ ಎನ್ನುವಂತ ಒಂದು ನಾಮಕರಣವನ್ನ ಕೂಡ ಮಾಡ್ತಾರೆ. Later he became Purandaradasa. We can see Awareness in all his songs. ನಂತರದಲ್ಲಿ ಇವರು ಪುರಂದರದಾಸರೇ ಎಂದು ಪ್ರಖ್ಯಾತರಾಗ್ತಾರೆ. ಪುರಂದರದಾಸರ ಪದಗಳಲ್ಲಿ ಮಾನವೀಯ ಮೌಲ್ಯಗಳನ್ನು ನಾವು ನೋಡಬಹುದಾಗಿದೆ. He condemned caste system. We also see the combination of philosophy, moral and musical qualities in his songs. ಅವರ ಕೀರ್ತನೆಗಳಲ್ಲಿ ಮಡಿವಂತಿಕೆಯನ್ನ ಖಂಡಿಸಿದ್ದಾರೆ. ಅವುಗಳಲ್ಲಿ ತತ್ವ, ನೀತಿ ಮತ್ತು ಸಂಗೀತದ ಸಂಗಮವನ್ನ ಈ ಪುರಂದರದಾಸರ ಒಂದು ಹಾಡುಗಳಲ್ಲಿ ನಾವು ಕೇಳಬಹುದಾಗಿದೆ.
is known as Karnataka Sangeeta Pitama or father of Carnatic music. ಅಷ್ಟೇ ಅಲ್ಲ ಮಕ್ಕಳೇ, ಇವರನ್ನ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕೂಡ ನಾವು ಕರೀತಾ ಇದ್ದಾರೆ. He wrote Kirtanas with the pen name of ಪುರಂದರ ವಿಠಲ. ಯಾವ ರೀತಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಎನ್ನುವಂತ ಒಂದು ಅಂಕಿತ ನಾಮದಿಂದ ವಚನಗಳನ್ನು ಬರೆದ್ರು, ಹಾಗೆಯೇ ಪುರಂದರದಾಸರು ತಮ್ಮ ಕೀರ್ತನೆಯ ಒಂದು ಅಂಕಿತ ನಾಮವನ್ನಾಗಿ ಪುರಂದರ ವಿಠಲನನ್ನ ಇಲ್ಲಿ ಇಟ್ಬಿಟ್ಟು, ಅಂದ್ರೆ ಅವುಗಳನ್ನ ಸೂಚಿಸಿ ತಮ್ಮ ಒಂದು ಕೀರ್ತನೆಗಳನ್ನ ಗೀತೆಗಳನ್ನ ಬರೆದಿದ್ದಾರೆ. He was prized by his own guru, teacher Vyasarayas. Purandara Dasa is ultimate as a Dasa. ಅವರ ದೀಕ್ಷಾ ಗುರುವಾಗಿರ್ತಕ್ಕಂಥ ಪುರಂದರದಾಸರ ದೀಕ್ಷಾ ಗುರುವಾಗಿರ್ತಕ್ಕಂಥ ವ್ಯಾಸರಾಯರೇ ಹೇಳಿದ್ದಾರೆ, ದಾಸರೆಂದರೆ ದಾಸರು ಪುರಂದರ ದಾಸರಯ್ಯ ಅಂತೇಳಿ ಈ ವ್ಯಾಸರಾಯರು ಪುರಂದರನ್ನ ಆಡಿ ಹೊಗಳಿದ್ದಾರೆ. ದೆನ್ ಕನಕದಾಸ 1508 1606 ಮತ್ತೊಬ್ಬ ಸಂತ ಕನಕದಾಸರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದಾರೆ. 1508ರಿಂದ 1606 ಸಾಮಾನ್ಯ ಶಕೆಯಲ್ಲಿ ಜೀವಿಸಿರ್ತಕ್ಕಂಥ ಕನಕದಾಸರು. Kanakadasa is one of the famous ಕೀರ್ತನಕಾರಸ್ ಆಫ್ ದಾಸ ಲಿಟರೇಚರ್. ಇವರು ಕೂಡ ದಾಸ ಸಾಹಿತ್ಯದ ಶ್ರೇಷ್ಠ ಒಂದು ದಾಸರಾಗಿದ್ದಾರೆ ಕನಕದಾಸರು. He was born about 1508 common era at Bada is a village of ಬಂಕಾಪುರ ತಾಲೂಕ್ ಇನ್ ಹಾವೇರಿ ಡಿಸ್ಟಿಕ್. 1508ರಲ್ಲಿ ಬಾಡ ಎನ್ನುವಂತ ಒಂದು ಪುಟ್ಟ ಹಳ್ಳಿಯಲ್ಲಿ, ಬಂಕಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಹಾವೇರಿ ಡಿಸ್ಟಿಕ್ ನಲ್ಲಿ ಇರ್ತಕ್ಕಂಥ ಬಾಡ ಎನ್ನುವಂತ ಪುಟ್ಟ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ ಕನಕದಾಸರು. ತಿಮ್ಮಪ್ಪ ವಾಸ್ ಇಸ್ ಒರಿಜಿನಲ್ ನೇಮ್. ಯಾವ ರೀತಿ ಪುರಂದರದಾಸರಿಗೆ ಶ್ರೀನಿವಾಸ ನಾಯಕ ಎನ್ನುವಂತ ಒಂದು ಮೂಲ ಹೆಸರಿತ್ತು, ಹಾಗೆ ಇಲ್ಲಿ ಕನಕದಾಸರಿಗೂ ಕೂಡ ತಿಮ್ಮಪ್ಪ ಎನ್ನುವಂತ ಒಂದು ಮೂಲ ನಾಮ ಇತ್ತು, ಹಳೆಯ ಹೆಸರು ಇತ್ತು. ಬೀರಪ್ಪ ಅಂಡ್ ಬಚ್ಚಮ್ಮ ವರ್ ಇಸ್ ಪೇರೆಂಟ್ಸ್. ಇವರ ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮನವರಾಗಿದ್ರು. ಕನಕದಾಸ He was a warrior and also a poet. He added a group of over 78 villages. ಇವರು ಒಬ್ಬ ಕವಿಯೂ ಹೌದಾಗಿದ್ರು, ಹಾಗೆ ಕಲಿಯೂ ಹೌದಾಗಿದ್ರು, ಅಂದ್ರೆ ವೀರರು ಆಗಿದ್ರು ಮತ್ತು ಕವಿಗಳು ಕೂಡ ಆಗಿದ್ರು. 78 ಗ್ರಾಮಗಳಿಗೆ ಇವರು ಒಡೆಯರಾಗಿದ್ರು. It is said that he found a pot full of gold and he came to be known as ಕನಕನಾಯಕ. ಇಲ್ಲಿ ನಾಡಗೌಡರಾಗಿರ್ತಕ್ಕಂಥ ಇವರಿಗೆ ಕೊಪ್ಪರಿಗೆಯ ಚಿನ್ನಗಳು ದೊರೀತಾ ಇದೆ. ಭೂಮಿಯನ್ನ ಅಗೆಯುವಾಗ ಕೊಪ್ಪರಿಗೆ ಚಿನ್ನಗಳು ದೊರೆತಿದ್ರಿಂದ ಇವರನ್ನ ಕನಕನಾಯಕ ಅಂತ ಕೂಡ ಕರೆಯಲಾಗುತ್ತೆ. ಈ ರಿನೌನ್ಸ್ worldly things and become a disciple of ವ್ಯಾಸರಾಯ. ಈ ಕನಕನಾಯಕರಾಗಿರ್ತಕ್ಕಂಥ ಇವರು ಮುಂದೆ ವೈರಾಗ್ಯವನ್ನು ಹೊಂದಿ ಎಲ್ಲವನ್ನ ದಾನ ಮಾಡಿ ವ್ಯಾಸರಾಯರ ಶಿಷ್ಯರಾಗ್ತಾರೆ. ಲೇಟರ್ ಈ ಕೇಮ್ ಟು ಬಿ ನೌನ್ ಆಸ್ ಕನಕದಾಸ. ವ್ಯಾಸರಾಯರ ಶಿಷ್ಯರಾದ ನಂತರ ಇವರಿಗೆ ಕನಕದಾಸ ಎನ್ನುವಂತ ನಾಮಾಂಕಿತವಾಗುತ್ತೆ. ಈ ಆಸ್ ಕಂಪೋಸ್ ಮೆನಿ ಕೀರ್ತನ ವಿತ್ ಎ ಪೆನ್ ನೇಮ್ ಆದಿಕೇಶವ. ಇವರು ಕೂಡ ಕೀರ್ತನೆಗಳನ್ನು ಬರೀತಾರೆ, ಅಂಕಿತ ನಾಮವನ್ನಾಗಿ ಆದಿಕೇಶವನನ್ನ ನೆನೆಸ್ತಾ ಅವುಗಳನ್ನ ಲಿಖಿತವಾಗಿ ತರ್ತಾ. ಆದಿಕೇಶವ ವಾಸ್ ಇಸ್ ಪರ್ಸನಲ್ ಗಾಡ್. ಇವರ ಆದಿಕೇಶವ ಇವರ ಒಂದು ವೈಯಕ್ತಿಕ ದೇವರು ಕೂಡ ಆಗಿದ್ದ. ಕ್ರಿಟಿಸೈಸ್ ದ ಸಪ್ರಿಸಿಯೇಷನ್ಸ್ ಆಫ್ ದ ಸೊಸೈಟಿ ಇನ್ ಈಸ್ ಸಾಂಗ್ಸ್ ಅಂಡ್ ಆಸ್ preached the simple path of attaining moksha in them. ಇವರು ಕಂದಾಚಾರಗಳನ್ನ ಮತ್ತು ಜಾತಿಯ ತಾರತಮ್ಯಗಳನ್ನ ಇಲ್ಲಿ ಖಂಡಿಸ್ತಾ ತಮ್ಮ ಒಂದು ಗೀತೆಗಳಲ್ಲಿ ಖಂಡಿಸ್ತಾ ಮೋಕ್ಷವನ್ನ ಸಾಧಿಸುವ ಸರಳ ಮಾರ್ಗಗಳನ್ನ ಇಲ್ಲಿ ಬೋಧಿಸ್ತಾರೆ, ಮೂಢನಂಬಿಕೆಗಳನ್ನ ಖಂಡಿಸುವುದರ ಮೂಲಕ. Sacrifice caste system is songs. Kanakana Kindi. Okay. The priest of Udupi temple stops the Kanaka from the entering the temple. ಇಲ್ಲಿ ಕನಕನ ಕಿಂಡಿಯನ್ನ ನೀವು ನೋಡ್ತಾ ಇದ್ದೀರಾ. ಇದು ಅಲ್ಲಿಯ ಪುರೋಹಿತ್ ಸಾಯಿಯವರು ಅವರಿಗೆ ಕೃಷ್ಣನ್ ನೋಡದೆ ಇದ್ದಾಗ ಕೃಷ್ಣನೇ ಅಲ್ಲಿ
ಕನಕದಾಸರ ಹತ್ರ ಹೊರಳಿದಂತ ಚಿತ್ರ. ಥ್ಯಾಂಕ್ ಯು. ಇದನ್ನೇ ಇಲ್ಲಿ ಕನಕನ ಕಿಂಡಿ ಅಂತ